ಪೆರ್ವಾಜೆ ಗ್ರಾಮದ ಪ್ರಮುಖ ಸಂಪರ್ಕ ರಸ್ತೆಯಾಗಿರುವ ಪೆರ್ವಾಜೆ ಮುರ್ಕೆತ್ತಿ ರಸ್ತೆಯ ಕಾಂಕ್ರೀಟೀಕರಣ ಈ ಕಾಮಗಾರಿಗೆ ಶಾಸಕರ ಅನುದಾನದ ಅಡಿ 20 ಲಕ್ಷ ರೂಪಾಯಿ ಮಂಜೂರಾಗಿದ್ದು, ಸುಳ್ಯ ಶಾಸಕಿ ಭಾಗೀರಥಿ ಮುರುಳಿ ಅವರು ಗುದ್ದಲಿ ಪೂಜೆಯನ್ನ ನೆರವೇರಿಸುವ ಮೂಲಕ ಕಾಮಗಾರಿಗೆ ಚಾಲನೆಯನ್ನ ನೀಡಿದರು. ಗ್ರಾಮಸ್ಥರ ದೈನಂದಿನ ಸಂಚಾರಕ್ಕೆ ಪ್ರಮುಖ ಕೊಂಡಿಯಾಗಿರುವ ಈ ರಸ್ತೆಯ ಅಭಿವೃದ್ಧಿಗೆ ಹಲವು ಸಮಯಗಳಿಂದ ಬೇಡಿಕೆ ಕೇಳಿಬರುತ್ತಿತ್ತು. ಇದೀಗ 20 ಲಕ್ಷ ರೂಪಾಯಿ ಅನುದಾನದಲ್ಲಿ ರಸ್ತೆ ಕಾಂಕ್ರೀಟೀಕರಣ ಕೈಗೆತ್ತಿಕೊಳ್ಳಲಾಗುತ್ತಿದೆ. ಆದರೆ ಪೆರ್ವಾಜೆ ಮುರ್ಕೆತ್ತಿ ಸಂಪರ್ಕ ರಸ್ತೆಯು ಇನ್ನು ಸುಮಾರು 1 ಕಿಲೋಮೀಟರ್ ರಸ್ತೆ ಕಾಂಕ್ರೀಟೀಕರಣಕ್ಕೆ ಬಾಕಿ ಉಳಿಯಲಿದೆ. ಈ ಭಾಗವನ್ನು ಆದಷ್ಟು ಬೇಗ ಕಾಂಕ್ರೀಟೀಕರಣಗೊಳಿಸಿ ಸಂಪೂರ್ಣ ರಸ್ತೆಯನ್ನು ಸುಗಮ ಸಂಚಾರಕ್ಕೆ ಯೋಗ್ಯಗೊಳಿಸಬೇಕು ಎಂದು ಸ್ಥಳೀಯ ಗ್ರಾಮಸ್ಥರು ಶಾಸಕರನ್ನ ಆಗ್ರಹಿಸಿದ್ದಾರೆ. ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕಿ ಭಾಗೀರಥಿ ಮುರುಳಿ ಅವರು, ಸುಳ್ಯ ತಾಲೂಕಿನ ಗ್ರಾಮಗಳ ಪೈಕಿ ಪೆರ್ವಾಜೆ ಗ್ರಾಮಕ್ಕೆ ಅತಿ ಹೆಚ್ಚು ಸುಮಾರು 2.5 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ. ಗ್ರಾಮದ ವಿವಿಧ ಮೂಲ ಸೌಕರ್ಯ ಅಭಿವೃದ್ಧಿ ಕಾಮಗಾರಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಹೇಳಿದರು. ಹಾಗೂ ಪರಿಸರದೆಲ್ಲ ದೇವರನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಳ್ತಾ ಇವತ್ತಿನ ಈ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಬಂದಿರುವಂಥ ಮಂಡಲದ ಉಪಾಧ್ಯಕ್ಷರಾದಂಥ ಸಹಕಾರಿ ಸಂಘದ ಈಗಾಗಲೇ ಈ ಒಂದು ರಸ್ತೆಗೆ 20 ಲಕ್ಷದ ಅನುದಾನದಲ್ಲಿ ಈ ಗುದ್ದಲಿ ಪೂಜೆ ಆಗಲಿಕ್ಕಿದೆ. ಮೊನ್ನೆ 5 ಲಕ್ಷ ಇದೇ ರೋಡ್ ಮತ್ತು ಸಂಪರ್ಕ ಆಚೆಯಿಂದ ಬರೋದು, ಅದಕ್ಕೆ ಕೊರಗಜ್ಜನ ಕಟ್ಟೆ ಹೆಸರು ಕೊರಗಜ್ಜನ ಕಟ್ಟೆ, ಇದಕ್ಕೆ 2 ಲಕ್ಷ ಅದು ಕೂಡ ಆಗಿದೆ ಕೆಲಸ. ಪ್ರಥಮ ಅನುದಾನ ಕೊಟ್ಟದೇ ಪೆರ್ವಾಜೆಗೆ. ನಾನು 80 ಲಕ್ಷ ಅನುದಾನ ಕೊಟ್ಟು ನಮ್ಮ ತಡೆಗೋಡೆ ಅವತ್ತು ಸೇತುವೆ ಒಂದು ಕೊಚ್ಚಿಕೊಂಡು ಹೋಯ್ತಲ್ಲ ಪೆರ್ವಾಜೆ, ನಮ್ಮ ಅಲ್ಲಿ ಚೆನ್ನವರ ಅದಕ್ಕೆ 80 ಲಕ್ಷ ಅನುದಾನ ಕೊಟ್ಟು ಅದು ಫಸ್ಟ್ ಕೆಲಸ ಆಗಿದೆ. ಆನಂತರ ಈಗ 1 ಕೋಟಿ ನಮ್ಮ ಮಠತಡ್ಕ ತಡೆಗೋಡೆಗೆ ಅನುದಾನ ಈಗಾಗಲೇ ಬಿಡುಗಡೆ ತಡೆಗೋಡೆಗೆ ಆಗಿದೆ ಮಳೆಯಲ್ಲಿ. ಒಟ್ಟು 2.5 ಕೋಟಿ ಅಂದಾಜು ಈ ಪೆರ್ವಾಜೆ ಗ್ರಾಮಕ್ಕೆ ನಮ್ಮದು ಅನುದಾನ ಬಂದಿದೆ. ಅದರ ಕಾಮಗಾರಿ ನಾವು ಬಂದಂಥ ಅನುದಾನದಲ್ಲಿ ಅತಿ ಹೆಚ್ಚಿನ ಮೊತ್ತವನ್ನು ಈ ಪೆರ್ವಾಜೆ ಗ್ರಾಮಕ್ಕೆ, ಅದನ್ನು ಜಲದುರ್ಗ ದೇವಿಯ ರಸ್ತೆ ಇಡ್ಬೋದು, ಅಲ್ಲಿ ನಾವು ಮಾಡಿದ್ದೇವೆ. ಅದರ ಬೀದಿಯನ್ನು ಕೂಡ ನಮ್ಮ ಅನುದಾನದಲ್ಲಿ ಮಾಡಿದೆ. ಅದೆಲ್ಲ ಸೇರಿ 2.5 ಕೋಟಿ ಅನುದಾನ ಈಗಾಗಲೇ ನಮ್ಮದು ಬಂದಿದೆ. ಇನ್ನಷ್ಟು ಅನುದಾನ ಈ ಭಾಗಕ್ಕೆ ಬರುವಂತೆ ಆ ದೇವಿಯ ಅನುಗ್ರಹ ಕೂಡ ಇಲ್ಲಿ ಇದನ್ನು ಸದುಪಯೋಗಪಡಿಸಿಕೊಳ್ಳುವ ನಾವೆಲ್ಲ ಸಂಘಟಿತರಾಗಿ ಕೆಲಸವನ್ನು ಮಾಡುವ. ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಪಕ್ಷದ ಮುಖಂಡರು ವೆಂಕಟ ಕೃಷ್ಣರಾವ್, ರಾಮಕೃಷ್ಣ ಭಟ್ ಕುರುಬಡೇಲು, ಪದ್ಮನಾಭ ಶೆಟ್ಟಿ ಪೆರ್ವಾಜೆ, ಜಯಪ್ರಕಾಶ್ ರೈ ಮೊದಲಾದವರು ಉಪಸ್ಥಿತರಿದ್ದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.